ತುಮಕೂರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ವಿರುದ್ಧ ಸಿಡಿದೆದ್ದ ಎಡಗೈ ಸಮುದಾಯ. ಒಳ ಮೀಸಲಾತಿ ಹೋರಾಟದಲ್ಲಿ ಮಾದರ ಮಹಾಸಭಾ ಮುಖಂಡರ ಆಕ್ರೋಶ. ಒಳ ಮೀಸಲಾತಿ ಅನುಷ್ಠಾನ ಮಾಡುವಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಅಡ್ಡಿಪಡಿಸುತ್ತಿದ್ದಾರೆ ಎಂಬ ಆರೋಪ. ಎಚ್.ಸಿ. ಮಹದೇವಪ್ಪ ಸೋಷಿಯಲ್ ಇಂಜಸ್ಟಿಸ್ ಮಿನಿಸ್ಟರ್ ಎಂದು ಆಕ್ರೋಶ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಒಳ ಮೀಸಲಾತಿ ಅನುಮೋದನೆಯಾಗಿದೆ. ಆದರೆ ಎಚ್.ಸಿ. ಮಹದೇವಪ್ಪ ತನ್ನ ಸಮುದಾಯವನ್ನು ಎತ್ತಿಕಟ್ಟಿ ಗಲಾಟೆ ಮಾಡಿಸುತ್ತಿದ್ದಾರೆ ಎಂದು ಆರೋಪ. ಮಹದೇವಪ್ಪ ಹಾಗೂ ಅವರ ಹಿಂಬಾಲಕರಿಂದ ಒಳ ಮೀಸಲಾತಿ ವಿಳಂಬ ಆಗಲು ಕಾರಣ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿದ್ದೇನೆ ಎನ್ನುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಚಿವ ಎಚ್.ಸಿ. ಮಹದೇವಪ್ಪನ ಕಪಿಮುಷ್ಟಿಗೆ ಸಿಲುಕಿ ಮಾದಿಗರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆಕ್ರೋಶ. 665 ಒಳ ಮೀಸಲಾತಿಯನ್ನ ಜಾರಿ ಮಾಡದೆ ಅನ್ಯಾಯ ಮಾಡುತ್ತಿದ್ದಾರೆ. ಸಿಎಂಗೆ ಒಳ್ಳೆಯ ಹೆಸರು ಬರಬೇಕಾದ್ರೆ ಎಚ್.ಸಿ. ಮಹದೇವಪ್ಪನನ್ನ ಸಮಾಜ ಕಲ್ಯಾಣ ಇಲಾಖೆಯಿಂದ ಕಿತ್ತೊಯ್ಯಬೇಕು. ಬೇರೆ ಯಾರಾದರೂ ನ್ಯಾಯ ಕೊಡಿಸುವಂಥವರನ್ನ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಮಾಡುವಂತೆ ಒತ್ತಾಯ. ಮೀಸಲಾತಿಯಿಂದ ಮಾದಿಗ ಸಮುದಾಯ ವಂಚಿತವಾಗುತ್ತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಆಗಮಿಸಿರುವಂತಹ ಸಮಸ್ತ ಮಾದಿಗ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ಜೈ ಭೀಮ್, ಜೈ ಅಂಬೇಡ್ಕರ್.
ಯಾವುದೇ ರೀತಿಯ ಅಹಿತಕರ ಘಟನೆ ಆಗ್ದಂಗೆ ನಾವು ಈ ದಲಿತ ಚಳವಳಿಯನ್ನು ಕಟ್ಟಿರ್ತಕ್ಕಂಥದ್ದನ್ನು ಅಧಿಕಾರ ಏನು ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ. ಯಾರು ಒಳ ಮೀಸಲಾತಿಗೆ ನ್ಯಾಯವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಯಾವ ಜನಾಂಗ ನಮ್ಮ ಒತ್ತಾಯಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ನಾವು ಹೇಳಬೇಕಾಗಿದೆ. ಒಂದು ಮಾತನ್ನು ಹೇಳಬೇಕು, ನಾವು ಯಾರ ವಿರೋಧನೂ ಇಲ್ಲ. ನೀವು ಯಾಕೆ ವಿರೋಧ ಮಾಡ್ತೀರಾ? ನಮಗೆ ಅನ್ಯಾಯ ಆದಾಗ ನಮ್ಮ ಹೋರಾಟ ಮುಂದುವರಿಸಿದ್ದು ಅದು ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ನ್ಯಾಯ ಕೊಡುವಂಥ ಕೆಲಸ ಇವತ್ತು ನಡೀತಾ ಇದೆ. ಅದರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಆಗಿರೋದ್ರಿಂದ ನಮಗೆ ಇವತ್ತು ನ್ಯಾಯ ಸಿಕ್ಕಿದೆ. ಅದನ್ನು ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು 5-5-6-6-5-1 ಈ ಒಂದು ಏನು ಇದು ಅದನ್ನು ಅನುಪಾತದಲ್ಲೇ ನಮಗೆ ಬೇಡಿಕೆಯನ್ನು ಎಲ್ಲ ಜನಾಂಗಕ್ಕೂ ಕೊಡಬೇಕು. ಮತ್ತು ಕೊಟ್ಟು ಏನು ಶಾಂತಿ ನೆಲೆ ಏನು ಜನಾಂಗದಲ್ಲಿ ನೆಲೆಸಬೇಕು ಆ ನೆಲೆಸುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಬೇಕು. ಮುಂದಿನ ಪೀಳಿಗೆಗೆ ಒಳ್ಳೆಯ ಅನುಕೂಲತೆ ಆಗಬೇಕು. ಇದು ಯಾರಿಗೂ ಅನ್ಯಾಯ ಮಾಡುವಂಥ ಕೆಲಸ ನಾವು ಮಾಡ್ತಾಯಿಲ್ಲ. ಅನ್ಯಾಯ ಆಗಿದರೆ ಅವ್ರಿಗೇನು ನಾವೇನು ತೊಂದರೆ ಕೊಟ್ಟಿಲ್ಲ, ಕೊಡೋದು ಇಲ್ಲ. ನಮಗೆ ಕೊಟ್ಟಿರೋಂಥ ಒಂದು ಇದನ್ನು ಈಗ ಸರ್ಕಾರ ಏನು ಒಪ್ಪಿಗೆ ಕೊಡ್ತಾ ಇದೆಯೋ ಆ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಒಪ್ಕೊಂಡು ಜಾರಿಗೊಳಿಸೋದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ನಮ್ಮ ಹರಿಜನ ಯಾರು ಹರಿಜನರ ಮುಖಂಡರಿದ್ದಾರೆ, ಸಚಿವರಿದ್ದಾರೆ, ಅವರೆಲ್ಲರಿಗೂ ಕೂಡ ನಾವು ಕಿವಿ ಮಾತನ್ನು ಹೇಳೋದು, ನೀವು ನಮ್ಮ ಪರವಾಗಿ ನಿಂತ್ಕೊಂಡು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಿ ನಾನು ಮಾತನ್ನು ಸರ್ಕಾರ, ಈಗಿನ ಸರ್ಕಾರ ಅಸೆಂಬ್ಲಿನಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಎರಡೂ ಕಡೆ ಅವಿರೋಧವಾಗಿ ಇದನ್ನು ಕೊಡಬಹುದಂತ ತೀರ್ಮಾನವನ್ನು ಮಾಡಿ ಇವರಿಗೆ ಕಳಿಸ್ತಾರೆ, ಗವರ್ನರ್ ಅವರಿಗೆ ಕಳಿಸ್ತಾರೆ. ಆದರೆ ಅದು ಇನ್ನೂ ಕೂಡ ಮುಂದೆ ಬರಲಿಲ್ಲ. ಆದರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇಷ್ಟು ವರ್ಷ ಅನುಭವಿ ಇರುವಂಥ ರಾಜಕಾರಣಿ ಈ ಕಡೆ ಅವರ ಸ್ವಂತ ಜನಾಂಗದವರನ್ನು ಎತ್ತುಕಟ್ಟಿ ಅದು ಜಾರಿಗೆ ಬರದಂಥ ರೀತಿಯಲ್ಲಿ ಗಲಾಟೆಯನ್ನು ಮಾಡಿಸ್ತಾ ಇದ್ದಾರೆ, ಅಪಪ್ರಚಾರವನ್ನು ಮಾಡಿಸ್ತಾ ಇದ್ದಾರೆ. ಈ ಕಡೆ ಮಗುವನ್ನು ಚೂಟಿ, ಈ ಕಡೆ ತೊಟ್ಲನ್ನು ತೆಗುವಂಥ ಈ ಸಮಾಜ ಕಲ್ಯಾಣ ಸಚಿವ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅಲ್ಲ ಅವರು, ಸೋಷಿಯಲ್ ಇಂಜಸ್ಟಿಸ್ ಮಿನಿಸ್ಟರ್. ಈಸ್ ಎ ಸೋಷಿಯಲ್ ಇಂಜಸ್ಟಿಸ್ ಮಿನಿಸ್ಟರ್. ಮಹದೇವಪ್ಪ
ಮಹದೇವಪ್ಪ ಮತ್ತು ಅವರ ಹಿಂಬಾಲಕರಿಂದ ಇದು ವಿಳಂಬ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ನಾನು ಸಮಾಜವಾದಿ ತತ್ವದ ಆಧಾರದ ಮೇಲೆ ಬಂದಿದ್ದೀನಿ ಅಂತ ಹೇಳುವಂಥ ಮುಖ್ಯಮಂತ್ರಿಗಳು ಈ ಮಹದೇವಪ್ಪನ ಕಪಿಪುಷ್ಟಿಗೆ ಸಿಲುಕಿ ಮಾದಿಗರಿಗೆ ಅನ್ಯಾಯ ಮಾಡಿ 6 5 ಜಾರಿಗೆ ತರದಲ್ಲೇ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಆ ಕಾರಣದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ಒಳ್ಳೆಯ ಹೆಸರು ಬರಬೇಕು ಅಂತ ಅಂದರೆ ಈ ಮಹದೇವಪ್ಪನಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಕಿತ್ತೋಗಿದ್ದು ಬೇರೆ ಯಾರಾದರೂ ನ್ಯಾಯ ಕೊಡುವಂಥವ್ರನ್ನ ಸಮಾಜ ಕಲ್ಯಾಣ ಮಂತ್ರಿ ಮಾಡಬೇಕು. ಮಿಸ್ಟರ್ ಮಹದೇವಪ್ಪ ಈಸ್ ನಾಟ್ ಎ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್, ಈಸ್ ಎ ಸೋಷಿಯಲ್ ಇಂಜಸ್ಟಿಸ್ ಮಿನಿಸ್ಟರ್ ಅನ್ನುವಂಥ ವಿಚಾರವನ್ನು ನಾನು ಖಡಾಖಂಡಿತವಾಗಿ ಹೇಳ್ತೀನಿ. ಇವತ್ತು ಮಾದಿಗರಿಗೆ ಅಷ್ಟೇ ಅಲ್ಲ ಅನ್ಯಾಯ ಆಗ್ತಾ ಇರೋದು. ಸನ್ಮಾನ್ಯ ಬಂಧುಗಳೇ, ನಿಮಗೆಲ್ಲ ಹೇಳ್ತಾ ಇದ್ದೀನಿ, ಮಾದಿಗರಿಗೆ ಅಷ್ಟೇ ಅಲ್ಲ, ಈ ಒಳ ಮೀಸಲಾತಿ ಜಾರಿ ಆಗದೆ ಇರುವಂಥ ಕಾರಣ ಯಾವುದೇ ರಿಕ್ರೂಟ್ಮೆಂಟ್ ಕರ್ನಾಟಕ ಸರ್ಕಾರ ಮಾಡೋಕ್ಕಾಗ್ತಾ ಇಲ್ಲ. ಇದರಿಂದ ಸಾಮಾನ್ಯ ಜನರ ವಿದ್ಯಾವಂತರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ. ಅವರೆಲ್ಲ ವಿದ್ಯಾವಂತರು ಓದಿ ಇವತ್ತು ಅವರಿಗೆ ಏನೋ ನನ್ನ ಮಗ ಓದಿದ್ದಾನೆ, ಒಳ್ಳೆ ವಿದ್ಯಾವಂತ, ಕೆಲಸ ಸಿಗ್ತದೆ ಅಂತ ಶಾತಕ ಪಕ್ಷಿ ಅಂತ ಕಾಯ್ತಾ ಇರುವಂಥ ಅವ್ರ ತಂದೆ ತಾಯಿಗಳು, ಹೆಂಡತಿ, ಮಕ್ಕಳು ಇವತ್ತು ವಿಷ ತಗೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ನಾವು ಇವತ್ತು ಅಂತಿಮವಾದಂಥ ತೀರ್ಮಾನ ಇವತ್ತಿಂದ ಸ್ಟಾರ್ಟ್ ಆಗ್ತದೆ ನಮ್ಮ ಹೋರಾಟ. ಇವತ್ತು ಸರ್ಕಾರ 6 ಮಾಡಿರೋದನ್ನು ನಾವು ಒಪ್ಕೊಂಡಿದ್ದೀವಿ. ಅದರಲ್ಲಿ ಏನೇ ಅನ್ಯಾಯ ಆಗಿದೆ, ನಮಗೆ ಅನ್ಯಾಯ ಆಗಿದೆ, ಆದರೂ ಕೂಡ ಅದನ್ನು ಎಲ್ಲರಿಗೂ ನ್ಯಾಯ ಸಿಗಬೇಕಂತ ಒಪ್ಕೊಂಡಿದ್ದೀವಿ. ಇದನ್ನು ಸಂಪೂರ್ಣವಾಗಿ ಇವರು ಸರ್ಕಾರ ಹೋಗಿ ಗವರ್ನರ್ ಹತ್ರ ಸಮಜಾಯಿಸಿಕೊಟ್ಟು ಬಂದು ಇದನ್ನು ಜಾರಿ ಮಾಡಬೇಕು ಅನ್ನೋ ಜವಾಬ್ದಾರಿ ಇಲ್ಲ ಅವ್ರಿಗೆ. ಇವತ್ತು ಪ್ರತಿಭಟನೆ, ಇವತ್ತು ತುಮಕೂರಿನ ಜಿಲ್ಲೆಯಾದ್ಯಂತ ಇವತ್ತು ನನ್ನ ಎಲ್ಲ ಪಕ್ಷದ ಮುಖಂಡರು, ಇವತ್ತು ಪಕ್ಷ ಮತ್ತೊಂದು ಮುಗಿದೊಂದು ಏನಿಲ್ಲ ನಮಗೆ. ಇವತ್ತು ಮಾದಿಗರೆಲ್ಲ ಒಂದೇ, ನಮ್ಮ ಜನಾಂಗಕ್ಕೆ ಮತ್ತು ಇತರೆ ಎಲ್ಲ ಜನಾಂಗಕ್ಕೆ ಏನು ಒಳ ಮೀಸಲಾತಿಯನ್ನು ನೀವು ಹಂಚಿಕೆ ಮಾಡಿದಿರಿ ಅದನ್ನು ಕಡ್ಡಾಯವಾಗೂ ಜಾರಿ ತರಬೇಕು ಅಂತ ನಾನು ಒಕ್ಕಲಿನಿಂದ ನಾವೆಲ್ಲ ಸೇರಿದ್ದೀವಿ ಇಲ್ಲಿ. ಇವತ್ತು ನಾವು ನಮ್ಮ ಮಕ್ಕಳಿಗೆ ನಮ್ಮ ಪ್ರಾಣ ಕೊಟ್ಟಾದರೂ ಸರಿ ನಮ್ಮ ಮಕ್ಕಳಿಗೆ ಒಳ ಮೀಸಲಾತಿಯ ಲಾಭವನ್ನು ಕೊಡಿಸೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಮಾದಾರ ಸಭಾ ಒಕ್ಕೂಟದಿಂದ ಒಳ ಮೀಸಲಾತಿ ಹೋರಾಟದಿಂದ ತೀರ್ಮಾನವನ್ನು ಮಾಡಿದೆ. ಈ ದಿನ ರಾಜ್ಯಾದ್ಯಂತ ಮಾದಿಗ ಸಮುದಾಯದ ಜಿಲ್ಲಾವಾರು ಕೇಂದ್ರಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದೆ. ಆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ. ಜಿಲ್ಲಾದ್ಯಂತ ಸುಮಾರು ಸಾವಿರಾರು ಜನ ಮಾದಿಗ ಸಮುದಾಯ ಈ ದಿನ ಸೇರಿಕೊಂಡು ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿಯಾಗಬೇಕು ಅಂತ ನಮ್ಮ ಒತ್ತಾಯ ಸರ್ಕಾರಕ್ಕೆ ಮತ್ತು ಇಲ್ಲಿ ನೆರೆದಿರಕ್ಕಂಥ ಇಲ್ಲಿ ಲೋಕಲ್ ಉಸ್ತುವಾರಿಗಳು, ಜಿಲ್ಲಾ ಉಸ್ತುವಾರಿಗಳು ಅವರ ಗಮನಕ್ಕೂ ಸಮುದಾಯ ಕಳಕಳಿಯಿಂದ ಬೇಡಿಕೆ ಮತ್ತು ಆಗ್ರಹ ಎರಡೂ ಕೂಡ ಮಾಡ್ತಾ ಇದೆ. ಇವತ್ತಿನ ನಿಮ್ಮ ಮುಖಾಂತರ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಬಂದ ಮೇಲೂ, ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೂ ಒಳ ಮೀಸಲಾತಿ ಪ್ರಸ್ತುತ ಅಂತಂದ್ರೂ ಇಲ್ಲೊಂದು ಜಾತಿ ಗಣತಿಯ ನೆವ ಒಡ್ಡಿ ಜಾತಿ ಗಣತಿಯನ್ನು ತರಿಸ್ಕೊಂಡು ಅದರ ವಿರುದ್ಧವಾಗಿ ನಡ್ಕೊಂಡಿರೋಂಥ ಯಾವುದಾದ್ರು ಒಂದು ಸರ್ಕಾರ ಇತ್ತು ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರ. ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಇವರು ಮನಸ್ಸಲ್ಲಿಲ್ಲ. ಒಳ ಮೀಸಲಾತಿ ಸೋಷಿಯಲ್ ಇಂಜಸ್ಟಿಸ್ ಆಗ್ತಾಯಿದೆ. ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರು ಸೋಷಿಯಲ್ ಇಂಜಸ್ಟಿಸ್ ಮಾಡ್ತಾಯಿದ್ದಾರೆ. ಸೋಷಿಯಲ್ ಜಸ್ಟಿಸ್ ಮಾಡಿ ಅಂತ ಸರ್ಕಾರದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಿರೋಕ್ಕಂಥ ಎಚ್.ಸಿ. ಮಹದೇವಪ್ಪನವರು ಸನ್ಮಾನ್ಯವರು ಸೋಷಿಯಲ್ ಜಸ್ಟಿಸ್ ಕೊಡಬೇಕಾಗಿತ್ತು, ಸಾಮಾಜಿಕ ನ್ಯಾಯ ಕೊಡಬೇಕಾಗಿದ್ದವರು ಸೋಷಿಯಲ್ ಇಂಜಸ್ಟಿಸ್ ಮಾದಿಗ ಸಮುದಾಯವನ್ನು ಒಂದು ಪಕ್ಕಕ್ಕೆ ಸರಿಸಿ ಮಿಕ್ಕ ಸಮುದಾಯಗಳನ್ನು ಓಲೈಕೆ ಮಾಡಿಕೊಂಡು ಆ ಸಮುದಾಯಕ್ಕೆ ಅನುಕೂಲವಾಗುವಂತಹ ಹುನ್ನಾರನ್ನು ನಡೆಸ್ತಾ ಇರುವಂತಹ ಎಚ್.ಸಿ. ಮಹದೇವಪ್ಪನಿಗೆ ನಿಮ್ಮ ಮುಖಾಂತರ ಸಮುದಾಯದ ರಾಜ್ಯದಿಂದ ಎಚ್ಚರಿಕೆ ಇದು ಸಮುದಾಯದ ನೋವು ಮತ್ತು ಆಗ್ರಹ. ಸಂಪೂರ್ಣವಾದ ಒಳ ಮೀಸಲಾತಿಯನ್ನು ತಾವು ಜಾರಿ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಸಿದ್ದರಾಮಣ್ಣವ್ರ ಸರ್ಕಾರದಲ್ಲಿ ಸಿದ್ದರಾಮಣ್ಣವ್ರಿಗೆ ಮಸಿ ಬಳಿತಾ ಇರುವಂತಹ ಪರೋಕ್ಷವಾಗಿ ಒಳ ಮೀಸಲಾತಿಯನ್ನು ತಡೆ ಹಿಡಿದಿರುವಂತಹ ಎಚ್.ಸಿ. ಮಹದೇವಪ್ಪನಿಂದ ಇರುವಂತಹ ಅವರ ಕ್ಯಾಬಿನೆಟ್ ಕಲೀಗ್ಸ್ ಆಗಲಿ, ಅವರ MLAಗಳಾಗಲಿ ಒಳ ಮೀಸಲಾತಿ ತಡೆ ಹಿಡಿದಿರುವಂಥ ಎಲ್ಲ ಹುನ್ನಾರಗಳನ್ನು ಮುಖವಾಡ ಕಳಚಿ ನಿಮಗೆ ಈ ಸಮುದಾಯ ತಕ್ಕ ಉತ್ತರ ಕೊಡುತ್ತದೆ ಅಂತಂದರೂ ನಾನಾದರೂ ಭಾವಿಸಿದ್ದೇನೆ.
ಒಳ ಮೀಸಲಾತಿ ಎಚ್ ಸಿ ಮಹದೇವಪ್ಪ ಆ್ಯಂಡ್ ಈ ಸಂವಿಧಾನ ಅಂತ ಅಂದ್ಬಿಟ್ಟು ಎಲ್ಲ ಓಡಾಡ್ತಾರಲ್ಲಪ್ಪ ಖರ್ಗೆ ಮಗ ಮತ್ತು ಎಚ್ ಸಿ ಮಹದೇವಪ್ಪನವರೆಲ್ಲ ಸಂವಿಧಾನ ಅಂತ. ಸಂವಿಧಾನ ಆಶಯ ಏನು? ಸೋಷಿಯಲ್ ಜಸ್ಟಿಸ್. ಬಾಬಾ ಸಾಹೇಬ್ ಏನಕ್ಕೆ ತಂದರು ಸಂವಿಧಾನನ? ಸೋಷಿಯಲ್ ಜಸ್ಟಿಸ್ಗೆ ತಿಲಾಂಜಲಿ ಇಟ್ಟಂತಹ ಮೂರ್ಖರನ್ಬೇಕೋ ಬುದ್ಧಿವಂತರನ್ಬೇಕೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮುಖಾಂತರ ನನ್ನ ಸಮುದಾಯದ ಆಗ್ರಹ, ಯಾರ್ಯಾರು ಇದಕ್ಕೆ ತಡೆ ಹಿಡಿತಾ ಇದ್ದಾರಲ್ಲ ಅವ್ರಿಗೆ ಮುಂದಿನ ದಿವಸಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ಲಿಕ್ಕೆ ನನ್ನ ಸಮುದಾಯ ರೆಡಿಯಾಗಿದೆ. ಒಂದು ಸಮುದಾಯಕ್ಕೆ ಅನುಕೂಲ ಮಾಡಿಕೊಳ್ಳಿ ಅನುಕೂಲ ಆಗಲಿ ಅಂತಂದ್ಬಿಟ್ಟು ನಿಮ್ಗೆ ಗೊತ್ತಿರೋಂಗೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಯಾರ ಬಲ ಜಾಸ್ತಿ ಇದೆ ಅಂತ ತಾವು ದಯಮಾಡಿ ನೋಡಬೇಕು. ಎಡಗೈ ಸಮುದಾಯದ ವಂಚಿತ ಸಮುದಾಯ ಏನೋ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿ ಒಂದು ಒಳ್ಳೆ ಕಾಲ ಸನ್ನಿಹಿತ ಆಗಿತ್ತು ಅಂತ ಅನ್ಕೋತಾ ಇದ್ವಿ. ಅದನ್ನು ಮರೆಮಾಚಿ ಈ ಸಮುದಾಯವನ್ನು ದಿಕ್ಕೆಟ್ಟಂಗೆ ಹುಚ್ಚಿಡ್ದ್ರಂಗೆ ಮಾಡ್ತಾ ಇದ್ದಾರೆ. ಈ ಹುಚ್ಚುತನ ನಿಮ್ಮನ್ನು ಕಾಡದೆ ಬಿಡೋದಿಲ್ಲ. ನಿಮಗೆ ಅಂತ್ಯ ಹಾಡೋದಲ್ಲಿ ನನ್ನ ಸಮಾಜ ಎದ್ದು ನಿಂತಿದೆ ಅಂತ ನಾನು ಅದ್ರ ಹೇಳಕ್ಕೆ ಬಯಸ್ತೀನಿ. ಸಮಾಜವಾದಿ ನಾಯಕ ಅಂತೇಳಿ ಆದರೆ ಇಷ್ಟು ವರ್ಷದಿಂದ ಈ ಒಂದು ಸಮುದಾಯ ಹೋರಾಟ ಮಾಡ್ತಾ ಇದೆ, ಆದರೂ ಕೂಡ ಅವರು ಯಾಕೆ ಸಮುದಾಯದ ಒಗ್ಗಟ್ಟು ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ. ಇದರಲ್ಲಿ ಇನ್ನು ಮುಂದೆ ಈ ಸಮುದಾಯ ಒಗ್ಗಟ್ಟಾಗಿ ಇಡೀ ರಾಜ್ಯದಲ್ಲಿ ಆಡಳಿತ ವಿರೋಧಿ ಸಿದ್ದರಾಮಣ್ಣವ್ರು ಹೇಳ್ದಂಗೆ ಒಂದು ಸತಿ ಅವ್ರ ಅಧಿಕಾರ ಕಳ್ಕೊಂಡ್ರು. ಅವ್ರು ಹೇಳಿದ್ರಲ್ಲ, ಮಾದಿಗ ಸಮುದಾಯ ಅಧಿಕಾರಲ್ಲಿ ಕೂರ್ಸೋಕ್ಕೂ ಬರುತ್ತೆ, ಅಧಿಕಾರದಿಂದ ಕೆಳಗೆ ಇಳಿಸೋಕ್ಕೂ ಬರುತ್ತೆ. ಇದು ನಾನು ಹೇಳಿರೋದಲ್ಲ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳಿರೋ ಮಾತುಗಳೇ ಇದು. ಸೊ ಅದಕ್ಕಾಗಿ ಕಾಂಗ್ರೆಸ್ ಪಾರ್ಟಿಯವರು ನಿಮ್ಮ ಪಾರ್ಟಿಗೆ ಹೈಕಮಾಂಡ್ ಆಗಲಿ ಬೇರೆ ಯಾರೇ ಹಿರಿಯರಾಗಲಿ ಕಾಂಗ್ರೆಸ್ ಪಾರ್ಟಿಯವರು ಗಮನ ಹರಿಸಬೇಕು. ಕಾಂಗ್ರೆಸ್ ಪಾರ್ಟಿಯನ್ನು ಕೆಳಮಟ್ಟಕ್ಕೆ ತಳ್ತಾ ಇರೋ ಒಂದು ಸಮುದಾಯವನ್ನು ಎಚ್ಚರಿಕೆಯಿಂದ ಅವರನ್ನು ಸಂಭಾಳಿಸಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿಕೊಟ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿಬೋದೇನೋ, ಇಲ್ಲ ಅಂದರೆ ಕಾಂಗ್ರೆಸ್ ನಶಿಸಿ ಹೋಗೋದಂತೂ ಗ್ಯಾರಂಟಿ. ಅವರ ಕಾಂಗ್ರೆಸ್ ಆಡಳಿತ ಹಿಡಿಯುವಂಥ ದಿನಗಳನ್ನು ಭಾಳ ಕನಿಷ್ಠ ದಿವಸಗಳ ಹತ್ತಿರ ಬರ್ತಾ ಇದ್ದಾವೆ. ಅವರನ್ನು ಅಧಿಕಾರದಿಂದ ತೆಗೆಯೋದಂತೂ ಈ ಸಮುದಾಯ ನಿಶ್ಚಯ ಮಾಡಿಟ್ಟಿದೆ.